ಸರ್ ಇದು ನೋಡ್ತಾ ಇರ್ಬೋದು 1,20,000 ಅದು ಬಂದ್ಬಿಟ್ಟು 1,50,000 ಹಾಗೆ 2 ಲಕ್ಷ ಸರ್. ಈ ತರ ದುಡ್ಡು ನಿಮಗೆ ತಿಂಗಳ ಬೇಕಂದ್ರೆ ಈ ವಿಡಿಯೋ ಫುಲ್ ನೋಡಿ. ಸರ್ ನೋಡ್ತಿರ್ಬೋದು RSR ಎನ್ಕ್ಲೇವ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ. ಯಾರೆಲ್ಲ ಮಾಧವರ ಮೆಟ್ರೋ ಸ್ಟೇಷನ್ ನಿಯರ್ ಬೈ, ಹಾಗೆ ಯಾರೆಲ್ಲ ನಿಮಗೆ 8ನೇ ಮೈಲಿ ನಿಯರ್ ಬೈ, ಹಾಗೆ ಮಾಗಡಿ ಮೇನ್ ರೋಡ್ ನಿಯರ್ ಬೈ ಯಾರೆಲ್ಲ ಸೈಟ್ ನೋಡ್ತಿದ್ರೋ ಅವ್ರಿಗೆ ಗಂಗೊಂಡಳ್ಳಿ ಏಕಾಂತ ಸೈಟ್ ಕೊಡ್ತಾ ಇದೀವಿ ಸರ್. ನೋಡಿ ಲೈವ್ ಆಗಿ ನಿಮ್ಗೆ ವಾಟರ್ ಕಲೆಕ್ಷನ್ ಕೂಡ ತೋರಿಸಿದೀನಿ. ಓಕೆ ನೋಡಿ ಗೆಳೆಯರೆ ಯಾವ ತರ ನೀರ್ ಬರ್ತಾ ಇದೆ ಅಂತ. ಸರ್ ಹಿಂಗೋದ್ರೆ ಮಾಧವರ, ಹಿಂಗೋದ್ರೆ ಮಾಗಡಿ ರೋಡ್ ಪಕ್ಕನೇ ನಮ್ ಲೇಔಟ್. ಇಲ್ಲಿ ಯಾರು ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರ್ ಇಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದ ನಿಮ್ಗೆ ಸಿಗ್ತಿದೆ. ನೋಡಿ ನಮ್ಮ ಟೀಮು ಎನಿ ಟೈಮ್ ಇಲ್ಲೇ ಇರುತ್ತೆ ಸರ್. ಇವತ್ತು ದುಡ್ಡು ಹಾಕಿ 1 ವರ್ಷ ಆದ್ಮೇಲೆ ನಿಮ್ ದುಡ್ಡು ಡಬಲ್ ಆಗುತ್ತೆ ಸರ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ ಮಾಧವರ ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ನಿಮಗೆ 8ನೇ ಮೈಲಿ ನಿಯರ್ ಬೈನೇ ನಿಮಗೆ ಪ್ರೀಮಿಯಂ ಆಗಿರುವಂಥ ಸೈಟ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಹೌದು, ಈ ಲೇಔಟ್ ಅನ್ನು ನೀವು ನೋಡ್ತಿರ್ಬೋದು ಎಷ್ಟು ಡೆವಲಪ್ಮೆಂಟ್ ಇದೆ ಅಂತ. ತುಂಬ ಜನ ಏನು ಲೇಔಟ್ ಡೆವಲಪೇ ಆಗಿರಲ್ಲ, ಅವಾಗಲೇ ಲೇಔಟ್ ಸೇಲ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಥರ ಎಲ್ಲ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿಬಿಟ್ಟು ಈಗ ಸೈಟನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಹೇಗೆ ಅಂತ ಕಂಪ್ಲೀಟಾಗಿ ಸರ್ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಹಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ಲಾಸ್ಟ್ ಟೈಮ್ ನಾವು ಇಲ್ಲಿ ವಿಡಿಯೋ ಮಾಡಿದ್ವಿ, ಏನು ಡೆವಲಪ್ಮೆಂಟೇ ಆಗಿರಲಿಲ್ಲ, ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಈಗೇನು ಸರ್ ಫುಲ್ ಚೇಂಜ್ ಆಗಿಬಿಟ್ಟಿದೆ? ಕಂಪ್ಲೀಟ್ ಆಗೋಗಿದೆ ಸರ್, ಡೆವಲಪ್ಮೆಂಟ್ ಫುಲ್ ಕಂಪ್ಲೀಟ್ ಆಗಿದೆ ಸರ್. ಓಕೆ, ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ? ಸರ್ ಎಕ್ಸಾಕ್ಟ್ ಲೊಕೇಶನ್ ಗಂಗೊಂಡಳ್ಳಿ ಸರ್ ನಿಮ್ಗೆ. ಓಕೆ, ಗಂಗೊನಹಳ್ಳಿ. ನಿಯರ್ ಬೈ ಏನು ಬರುತ್ತೆ ಸರ್? ನಿಯರ್ ಬೈ ಬಂದ್ರೆ ನಿಮಗೆ ಮಾಧವರ ಮೆಟ್ರೋ ಸ್ಟೇಷನ್ ಬರುತ್ತೆ, ಹಾಗೆ ಮಾಗಡಿ ಮೇನ್ ರೋಡ್, ಹಾಗೆ ಪೆರಿ ರಿಂಗ್ ರೋಡ್ ಬರ್ತಿದೆ ನಿಮಗೆ. ಹಾಗೆ ಈ ಕಡೆ ಚಿಕ್ಕಬಿದ್ರಿಕಲ್ ಆಗಿರ್ಬೋದು, ಮತ್ತೆ ನಿಮ್ಗೆ 8ನೇ ಮೈಲಿ ಕೂಡ ನಿಯರ್ ಬೈ ಇದೆ ಸರ್ ನಿಮಗೆ. ಇವೆಲ್ಲ ಲೊಕೇಶನ್ ಹತ್ರದಲ್ಲಿ ನೀವೇನಾದ್ರೂ ಸೈಟ್ ಹುಡುಕ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಅಲ್ವಾ ಸರ್? ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸರ್ ನಿಮ್ಗೆ. ಓಕೆ, ಆಲ್ರೆಡಿ ಸುತ್ತಮುತ್ತ 100 ಮನೆಗಳಿದೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ನೋಡ್ತಾ ಹೋಗೋಣ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸರ್ ಈ ಲೊಕೇಶನ್ ವೈಸ್ ಅಂದ್ರೂ ತುಂಬಾ ಚೆನ್ನಾಗಿದೆ, ಸುತ್ತಮುತ್ತ ಇಷ್ಟೊಂದು ಮನೆಗಳಿದೆ. ಸೊ ಏನೆಲ್ಲ ಇದೆ ಸರ್? ಎಷ್ಟು ಎಕರೆ ಮಾಡಿದಿರಾ, ಎಷ್ಟು ಸೈಟ್ ಕೊಡ್ತಾ ಇದೀರಾ ಸರ್? ಟೋಟಲ್ ಇದು ಬಂದ್ಬಿಟ್ಟು 3.5 ಎಕರೆ ಬರುತ್ತೆ ಸರ್ ನಿಮಗೆ. 3.5 ಎಕರೆ? ಹೌದು ಸರ್. ಟೋಟಲ್ 62 ಸೈಟ್ ಬರುತ್ತೆ ಸರ್ ನಿಮಗೆ. 62 ಸೈಟ್ ಇದೆ. ಸೊ ಏನ್ ಡೈಮೆನ್ಷನ್ ಇದೆ ಸರ್? ಸರ್ 30-40 ಇದೆ, 30-45 ಆಲ್ರೆಡಿ ಸೋಲ್ಡ್ ಔಟ್, 30-50 ಆಲ್ರೆಡಿ ಸೋಲ್ಡ್ ಔಟ್ ಸರ್. ಈಗ 30-40 ಅಷ್ಟೇ ಅವೈಲೇಬಲ್. ಎಷ್ಟು ಸೈಟ್ ಇದಾವೆ ಸರ್ ಅವೈಲೇಬಲ್? ಹಾಗೆ ಸ್ವಲ್ಪ ಆಡ್ ಡೈಮೆನ್ಷನ್ಸ್ ಕೂಡ ಇದೆ ಸರ್ ನಿಮಗೆ. ಓಕೆ, ಯಾರೆಲ್ಲ 30-40 ನೋಡ್ತಾ ಇದ್ದೀರಾ, ಮನೆ ಕಟ್ಟೋಕೆ ಒಂದು ಸೂಕ್ತವಾಗಿರುವಂಥ ಲೇಔಟ್ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತ ತುಂಬ ಮನೆಗಳಿದೆ. ಈ ಲೊಕೇಶನ್ ನೀವು ಬಂದರೆ ಬುಕ್ ಮಾಡದೆ ಹೋಗಲ್ಲ, ಆ ಥರ ಲೊಕೇಶನ್ ಕೊಡ್ತಾ ಇದ್ದಾರೆ. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಹೇಗೆ ನಡೀತಾ ಇದೆ? ಸರ್ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ. ಸುಮಾರು ನಾವು 15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ ಸರ್. 15 ವರ್ಷದಿಂದ? ಹೌದು ಸರ್. ಓಕೆ, ಸೊ ಇದುವರೆಗೂ ಎಷ್ಟು ಸೈಟ್ ಕೊಟ್ಟಿರ್ಬೋದು ಸರ್? ಸರ್ ಟೋಟಲ್ ನಾವು ಕೊಟ್ಟಿದ್ದೀವಿ ಸುಮಾರು, ನಮ್ಮ ಹತ್ರ ಹ್ಯಾಪಿ ಕಸ್ಟಮರ್ ಅಂದ್ಬಿಟ್ಟು ಒಂದು 800 ಕಸ್ಟಮರ್ಸ್. 800 ಪ್ಲಸ್ ಇದ್ದಾರೆ? ಹೌದು ಸರ್. ಸೂಪರ್. ಒಂದು ಒಳ್ಳೆ ಟ್ರಸ್ಟೆಡ್ ಕಂಪ್ನಿ ಆಗಿರುತ್ತೆ. ಟ್ರಸ್ಟೆಡ್ ಕಂಪ್ನಿಯಿಂದ ನೀವು ತಗೊಳ್ಳಿ, ಒಳ್ಳೆ ನಿಮಗೆ ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿರುತ್ತೆ, ಮನೆ ಕಟ್ಟೋಗೂ ಸಹ ಸೂಕ್ತವಾದ ಪ್ಲೇಸ್ ಆಗಿರುತ್ತೆ. ಅಮ್ಯುನಿಟೀಸ್ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್? ಸರ್ ಅಮ್ಯುನಿಟೀಸ್ ವೈಸ್ ಬಂದರೆ ನಿಮಗೆ ನೋಡಿ ಸರ್, ಫಸ್ಟ್ ವೆಲ್ಕಮ್ ಗ್ರ್ಯಾಂಡ್ ಆರ್ಚ್ ಸಿಗುತ್ತೆ, ಹಾಗೆ ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ, ಹಾಗೆ ವಾಟರ್ ಆಗಿದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿದೆ, ಹಾಗೆ ಸ್ಟ್ರೀಟ್ ಲೈಟ್ ಆಗಿದೆ, ಟ್ರೀ ಪ್ಲಾಂಟಿಂಗ್ ಆಗಿದೆ. ನೋಡ್ತಾ ಇರೋದು 33 ಫೀಟ್ ಸರ್ ನಿಮಗೆ. CC ರೋಡ್ ಕೂಡ ರೆಡಿ ಇದೆ, ಹಾಗೆ ದೊಡ್ಡ ರೋಡ್ ರೆಡಿ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಏನು ರೆಡಿ ಇರಲಿಲ್ಲ. ಹೌದು ಸರ್. ಅಂದ್ರೂ ತುಂಬಾ ಜನ ಬಂದು ಬುಕಿಂಗ್ ಮಾಡಿದ್ರು. ಆಗಿದೆ ಸರ್, ಬುಕಿಂಗ್ ಆಗಿದೆ ಸರ್ ಆಲ್ರೆಡಿ. ಓಕೆ, ತುಂಬಾ ಜನ ಟ್ರಸ್ಟ್ ಮಾಡಿದ್ರು, ಮುಂದೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಬುಕಿಂಗ್ ಮಾಡಿದ್ರು. ಈಗ ಎಲ್ಲರಿಗೂ ನೋಡಿ ಕಂಪ್ನಿ ಕಡೆಯಿಂದ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಮೊದಲಿಗೆ ಈಗ ತುಂಬಾನೇ ಡಿಫ್ರೆನ್ಸ್ ಆಗಿದೆ. ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಐಡಿಯಾ ಬರುತ್ತೆ. ಮತ್ತೇನಿದೆ ಸರ್ ಅಮ್ಯುನಿಟೀಸ್? ಮತ್ತೆ ಬಂದ್ರೆ ಸರ್ ನಿಮ್ಗೆ ನೋಡ್ತಿರ್ಬೋದು ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ, ಹಾಗೆ CA ಜಾಗ ಆಗಿರ್ಬೋದು, ಹಾಗೆ ಪಾರ್ಕ್ ಕೂಡ ಬಿಟ್ಕೊಟ್ಟಿದೀವಿ. ಹಾಗೆ ಲೇಔಟ್ ದಿಂದಲೇ ಸಪರೇಟ್ ಆಗಿ 60,000 ಲೀಟರ್ ಕೆಪಾಸಿಟಿ ಇರತಕ್ಕಂಥ ಓವರ್ ಟ್ಯಾಂಕ್ ಕೂಡ ರೆಡಿ ಇದೆ ಸರ್ ನಿಮಗೆ. ನೀರಿಗೂ ಏನು ಕೊರತೆ ಇಲ್ಲ? ನೀರಿಗೂ ತೊಂದರೆ ಇಲ್ಲ ಸರ್ ನಿಮಗೆ. ಅಮ್ಯುನಿಟೀಸ್ ಅಲ್ಲಿ 100% ಎಲ್ಲ ಕಂಪ್ಲೀಟ್ ಆಗೋಗಿದೆ ಸರ್. ಎಸ್, A to Z ನಿಮಗೆ ಯಾವುದು ವರ್ಕ್ ಪೆಂಡಿಂಗ್ ಇಲ್ಲ, ಎಲ್ಲವೂ ಸಹ ರೆಡಿ ಇದೆ. ಸರ್ ಈಗ ಯಾರೇ ಬಂದ್ರು ಈಗ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಸರ್? ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಾಳೆಯಿಂದಾನೇ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡ್ಬೋದು ಸರ್, ಅದರಲ್ಲಿ ಏನಿಲ್ಲ ಸರ್. ಸರ್ ಈ ಲೇಔಟ್ ಅಲ್ಲಿ ಏನು ಸ್ಪೆಷಲ್ ಇದೆ ಸರ್? ಯಾಕೆ ಇನ್ವೆಸ್ಟ್ ಮಾಡಬೇಕು ಸರ್? ಇನ್ವೆಸ್ಟ್ಮೆಂಟ್ಗಾಗಲಿ ಕನ್ಸ್ಟ್ರಕ್ಷನ್ಗಾಗಲಿ ಎರಡಕ್ಕೂ ಸೂಕ್ತವಾದಂಥ ಜಾಗ ಇದು. ಹೇಗೆ ಸರ್? ಹೇಗೆ ಅಂದರೆ ಸರ್, ಜಸ್ಟ್ ನಿಮಗೆ ನಮ್ಮ ಲೇಔಟ್ ಇಂದ ಮೆಜೆಸ್ಟಿಕ್ ಜಸ್ಟ್ 13 ಕಿಲೋಮೀಟರ್ ಸರ್. ಬರೀ 13 ಹೌದು ಸರ್. 8ನೇ ಮೈಲಿಂದ ಜಸ್ಟ್ 10 ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಲೇಔಟ್ಗೆ ಬರ್ಬೋದು ಸರ್ ನೀವು. ಸೂಪರ್. 8ನೇ ಮೈಲಿಂದ ಬರೀ 10 ನಿಮಿಷ ದೂರದಲ್ಲಿ ಪ್ರೀಮಿಯಂ ಲೇಔಟ್ ಸಿಗ್ತಾ ಇದೆ ಸರ್. ಇವೆಲ್ಲ ಮನೆ ಇದಾವೆ, ಇಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ ಸರ್? ಡೆಫಿನೆಟ್ಲಿ ಅವ್ರಿಗೆ ಅರ್ನಿಂಗ್ಸ್ ಇದೆ ಸರ್. ನೋಡ್ತಿರೋ ಸುತ್ತಮುತ್ತ 100 ಮನೆಗಳು ಇದೆ ಸರ್. ನಿಮಗೆ 1 BHK ಇಲ್ಲಿ ಏನಿಲ್ಲ ಅಂದ್ರೆ 8,000 ವರೆಗೂ ಓಡ್ತಿದೆ ಸರ್ ನಿಮಗೆ ಇಲ್ಲಿ. ಓಕೆ, 2 BHK ಎಲ್ಲ? 2 BHK ಎಲ್ಲ ನಿಮ್ಗೆ 15,000 ವರೆಗೂ ಹೋಗುತ್ತೆ, ಆರಾಮಾಗಿ ಬರುತ್ತೆ. ಡೆಫಿನೆಟ್ಲಿ ಸರ್. ಓಕೆ ಗೆಳೆಯರೆ, ನೀವು ಮನೆ ಕಟ್ಟಿ ನಿಮಗೆ ಪ್ಯಾಸಿವ್ ಇನ್ಕಮ್ ಬೇಕು, ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ಸುತ್ತೆ, ಇಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಡಿ ಸಾಕು, ತುಂಬಾನೇ ಒಳ್ಳೆ ಬಾಡಿಗೆ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಇವೆಲ್ಲ ಬರ್ತಾ ಇದೆ ಅಲ್ವಾ ಸರ್? ಹೌದು ಸರ್, 100% ಸರ್. ಓಕೆ ನೋಡಿ, ಇಲ್ಲಿ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆ ನಿಮಗೆ 100 ಮನೆ ಇದೆ. ತುಂಬಾ ಜನ ಬಾಡಿಗೆಯೂ ಕೊಟ್ಟಿದ್ದಾರೆ, ಸಾಕಷ್ಟು ಹಣ ಬಾಡಿಗೆನೂ ಸಿಗ್ತಾ ಇದೆ. ಆ ಥರ ನೀವು ಸದಾ ಬಾಡಿಗೆಯಲ್ಲೂ ಸದಾ ಇನ್ಕಮ್ ಪಡಿಬಹುದು ಸರ್. ಮತ್ತೆ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಇದೆ ಸರ್ ಇಲ್ಲಿ, ಏನು ಸ್ಪೆಷಲ್ ಸರ್? ನಿಯರ್ ಬೈ ಬಂದ್ರೆ ನಿಮಗೆ ಮಾಧವರ ಮೆಟ್ರೋ ಸ್ಟೇಷನ್ ಜಸ್ಟ್ 3 ಕಿಲೋಮೀಟರ್, ಹಾಗೆ ಮಾಗಡಿ ರೋಡ್ ಸರ್ ನಿಮಗೆ.
ಹೌದು, ಮಾಗಡಿ ಮೇನ್ ರೋಡ್ ಜಸ್ಟ್ 4 ಕಿಲೋಮೀಟರ್. ಹಾಗೆ ನಿಮಗೆ ಗೊತ್ತು ಸರ್, ಬೆಂಗಳೂರು ಸುತ್ತ ಒಂದು ಪೆರಿ ರಿಂಗ್ ರೋಡ್ ಬರ್ತಿದೆ. ಹೌದು. ಜಸ್ಟ್ ನಮ್ಮ ಲೇಔಟ್ ಇಂದ 2.5 ಕಿಲೋಮೀಟರ್ ಸರ್. ಅದು ಬರೀ 2.5 ಕಿಲೋಮೀಟರ್. 2.5 ಕಿಲೋಮೀಟರ್ ಅಷ್ಟೇ ಸರ್. ಓಕೆ, ಸೊ ಇವೆಲ್ಲ ನಿಮ್ಗೆ ಅಕ್ಕಪಕ್ಕ ಡೆವಲಪ್ಮೆಂಟ್ ವೈಸು ಎಲ್ಲ ಬೆಸ್ಟ್ ಇದೆ ಅಲ್ವಾ? ಬೆಸ್ಟ್ ಇದೆ ಸರ್. ಹಾಗೆ ನಿಮಗೆ ಸ್ಕೂಲ್ ಕಾಲೇಜಸ್ ಎಲ್ಲ ನಿಮ್ಗೊಂದು 500 ಮೀಟರ್ಸ್ ಒಳಗಡೆ ಸಿಗುತ್ತೆ ಸರ್ ನಿಮ್ಗೆ. ಹೌದು, ಯಾಕಂದ್ರೆ ಮೇನ್ ಸಿಟಿ ಒಳಗಡೆ ಇದೆ ಇದು. ಮಾದಾವರ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ಸಿಟಿ ಒಳಗಡೆ ಇರೋದ್ರಿಂದ ನಿಮ್ಗೆ ಎಲ್ಲಾ ರೀತಿಯ ಅಮ್ಯುನಿಟೀಸ್ ಸಿಗುತ್ತೆ, ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ. ಸರ್, ಇಲ್ಲಿ ಮೆಟ್ರೋ ಬಿಟ್ಟು ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಬಸ್, ಟ್ರೈನ್ ಆ ಥರ ಏನಾದ್ರು ಇದೆ ಸರ್. ಬಸ್ ಸ್ಟಾಪ್ ಇದೆ ನೋಡಿ ನಮ್ಮ ಲೇಔಟ್ ಇಂದ ಜಸ್ಟ್ 50 ಮೀಟರ್ಸ್ ಅಲ್ಲಿ ನಿಮಗೆ BMTC ಬಸ್ಸಸ್ ಕೂಡ ಅವೈಲೇಬಲ್ ಇದೆ ಸರ್ ನಿಮಗೆ. ಓಕೆ, ಅಲ್ಲಿಂದ ಎಲ್ಲ ಬಸ್ಸಸ್ ಬಂದ್ಬಿಡುತ್ತಾ? ಬರುತ್ತೆ ಸರ್. ಓಕೆ, ನಿಮಗೆ ಮೆಜೆಸ್ಟಿಕ್, ಮಾರ್ಕೆಟ್, ನೆಲಮಂಗಲ ಎಲ್ಲ ಕಡೆ ಹೋಗೋ ಬಸ್ಸಸ್ ಇಲ್ಲೇ ಪಕ್ಕದಲ್ಲೇ ಸರ್ಕಲ್ ಇದೆ. ಎಲ್ಲ ರೀತಿ BMTC ಬಸ್ಸಸ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಈಸಿಲಿ ನೀವು ಅಲ್ಲಿಂದ ಹತ್ತಿ ಆರಾಮಾಗಿ ಸುತ್ತಾಡ್ಬೋದು. ಮತ್ತೆ ಓಲಾ, ಊಬರ್ ಎಲ್ಲ ಅಂದ್ರೂ ಇಲ್ಲಿ ಬುಕ್ ಆಗುತ್ತೆ, ಯಾಕಂದ್ರೆ ಸಿಟಿ ಒಳಗಡೆನೆ ಇದೆ. ಯಾಕಂದ್ರೆ ತುಂಬಾ ಜನ ಅದೇ ಯೋಚನೆ ಮಾಡ್ತಾರೆ ಸರ್, ನಾವೆಲ್ಲೋ ಮನೆ ಕಟ್ತೇವೆ ಆದ್ರೆ ಅಲ್ಲಿ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತಾ, ವರ್ಕ್ಗೆ ಹೋಗೋದಿರುತ್ತೆ, ಎಲ್ಲ ಸಿಗುತ್ತಾ ಇಲ್ವಾ ಅಂತ. 100% ಸಿಗುತ್ತೆ ಸರ್. ಎಲ್ಲ ರೀತಿ ಫೆಸಿಲಿಟಿ ಸಿಗುತ್ತೆ. ನೋಡ್ತಾ ಇರ್ಬೋದು ರೂಲ್ಸ್ ಪ್ರಕಾರ, ಅಂದ್ರೆ ಗೌರ್ಮೆಂಟ್ ಪ್ರಕಾರ ನೋಡಿ CA ಜಾಗ ಕೂಡ ಬಿಟ್ಕೊಟ್ಟಿದೀವಿ ನಿಮಗೆ. ಸೂಪರ್, ಲೈವ್ ಆಗಿ ನೋಡಿ. ಬರೀ ಹೇಳೋದಂತ ಅಷ್ಟೇ ಅಲ್ಲ, ದೊಡ್ಡ ಸೈಜ್ ಅಲ್ಲಿ ನಿಮಗೆ CA ಜಾಗನೂ ಬಿಟ್ಟಿದ್ದಾರೆ. ಸೊ A to Z ಎಲ್ಲ ಕಂಪ್ಲೀಟ್ ಇದೆ. ಎಲ್ಲ ಕಂಪ್ಲೀಟ್ ಇದೆ ಸರ್. ಸರ್, ವಾಟರ್ ಕನೆಕ್ಷನ್ ಇದೆ ಅಂದ್ರೆ ನಮ್ಗೆ ಲೈವ್ ಆಗಿ ತೋರಿಸ್ತೀರಾ ವಾಟರ್ ಹೇಗೆ ಬರ್ತಾ ಇದೆ? ಬನ್ನಿ ಸರ್ ತೋರಿಸಿ. ಸರ್ ನೋಡಿ, ಲೈವ್ ಆಗಿ ನಿಮ್ಗೆ ವಾಟರ್ ಕಲೆಕ್ಷನ್ ಕೂಡ ತೋರಿಸಿದೀನಿ. ಓಕೆ, ನೋಡಿ ಗೆಳೆಯರೆ ಯಾವ ತರ ನೀರು ಬರ್ತಾ ಇದೆ ಅಂತ. ಹೆವಿ ನೀರ್ ಫೋರ್ಸ್ ನೀವು ನೋಡ್ತಿರ್ಬೋದು, ಎಷ್ಟೊಂದು ಫೋರ್ಸ್ ಇದೆ ಅಂತ. ಈ ತರ ವಾಟರ್ ಕನೆಕ್ಷನ್ ರೆಡಿ ಇರುವಂತ ಸೈಟ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದೇವೆ. ಸೊ ನೀವು ಸಹ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸರ್, ವಿಸಿಟಿಂಗ್ ಎಲ್ಲ ಹೇಗಿರುತ್ತೆ ಸರ್? ಯಾವ ತರ ವಿಸಿಟ್ ಮಾಡ್ಬೋದು ಸರ್? ಅವರು ಕಸ್ಟಮರ್ ನಾವು ಎನಿ ಟೈಮ್ ಸರ್, ಅವ್ರು ಕಾಲ್ ಮಾಡ್ಕೊಂಡು ನಮ್ಮ ಟೀಮ್ ಅವರು ಲೇಔಟ್ ಅಲ್ಲಿ ಇದ್ದೇ ಇರ್ತಾರೆ. ಕಾಲ್ ಮಾಡ್ಕೊಂಡು ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಗಿದ್ದಂತ ಸೈಟ್ ನ ಮಿನಿಮಮ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೊಂಡು ಹೋಗಿ ಲೀಗಲ್ ಪ್ರೊಸೆಸ್ ಸ್ಟಾರ್ಟ್ ಆಗಲಿ ಸರ್. ಎಸ್, ಇದು ಡೈರೆಕ್ಟ್ ಓನರ್ ಇಂದಾನೇ ಇದೆ ಅಲ್ವಾ ಸರ್? ಸರ್, ಡೈರೆಕ್ಟ್ ಓನರ್ ತ್ರೂನ ಕಸ್ಟಮರ್ಗೆ ಸರ್ ಇದು. ಓಕೆ, ಇವರು ಓನರೇ ಎಲ್ಲ ರೆಡಿ ಮಾಡಿದ್ದು ಕಂಪ್ಲೀಟ್ ಆಗಿ. ಓನರ್ ಕಡೆಯಿಂದ ನಿಮ್ಗೆ ಇದು ಸೈಟ್ ಸಿಗೋದ್ರಿಂದ ಯಾವುದೇ ರೀತಿ ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರ್ ಇಲ್ಲ. ಓನರ್ ಕಡೆಯಿಂದ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸರ್. ಮತ್ತೆ ಅಕ್ಕಪಕ್ಕ ಸ್ಕೂಲ್, ಕಾಲೇಜಸ್ ಎಲ್ಲ ಇದಾವ ಸರ್? ಸರ್, ಡೆಫಿನೆಟ್ಲಿ ಸರ್. ನಿಮಗೆ ಕಾಲೇಜ್ ಯೂಸ್ ಬಂದ್ರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಗೊತ್ತಲ್ಲ ಸರ್? ಕ್ರೈಸ್ಟ್ ಯೂನಿವರ್ಸಿಟಿ ಆಗಲೇ ಡೆಲ್ಲಿ ವರ್ಲ್ಡ್ ಪಬ್ಲಿಕ್ ಸ್ಕೂಲ್ ಇದೆ. ಹಾಗೆ ನಿಮ್ಗೆ ಹಾಸ್ಪಿಟಲ್ ವಿಚಾರಕ್ಕೆ ಬಂದ್ರೆ ಪ್ರಕ್ರಿಯೆ ಹಾಸ್ಪಿಟಲ್ ಕೂಡ ನಿಯರ್ ಬೈ ಇದೆ. ಎಷ್ಟು ದೂರದಲ್ಲಿದೆ ಸರ್ ಇದೆಲ್ಲ? ಇದೆಲ್ಲ ನಿಮಗೆ 5 to 10 ಮಿನಿಟ್ಸ್ ಡ್ರೈವ್ ಸರ್ ಅಷ್ಟೇ. ಓಕೆ, ಎಲ್ಲ ನಿಯರ್ ಬೈನೇ ಸಿಗ್ಬಿಡುತ್ತೆ. ಎಲ್ಲ ನಿಯರ್ ಬೈನೇ ಇದೆ ಸರ್. ಮತ್ತೆ ಇಲ್ಲಿ ಮನೆ ಕಟ್ಕೊಂಡಿದ್ರೆ ಮಾರ್ಕೆಟ್, ಡೈಲಿ ಯೂಸೇಜ್ ಐಟಮ್ ಎಲ್ಲ ಸಿಗುತ್ತಾ ಸರ್? ನೀವೇ ನೋಡಿದ್ರಲ್ಲ, ಜಸ್ಟ್ ನಿಮಗೆ ಇಲ್ಲಿಂದ 50 ಮೀಟರ್ಸ್ ಅಲ್ಲಿ ಎಲ್ಲ ಲೊಕೇಟ್ ಆಗಿದೆ ಸರ್. ಹೌದು, ಇಲ್ಲಿ ಸರ್ಕಲ್ ಅಲ್ಲಿ ಎಲ್ಲ ಲೊಕೇಟ್ ಆಗಿದೆ. ಹೌದು ಸರ್. ಓಕೆ ಗೆಳೆಯರೆ, ಇಲ್ಲಿ ಪಕ್ಕದಲ್ಲಿ ನೀವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಆರಾಮಾಗಿ ನಡೀತಾ ಹೋಗ್ಬೋದು. ಪಕ್ಕದಲ್ಲಿ ನಿಮಗೆ ಸರ್ಕಲ್ ಇದೆ, ಅಲ್ಲಿ ಎಲ್ಲ ಮಾರ್ಕೆಟ್ಸ್ ಇದೆ, ಅಂಗಡಿಗಳಿದೆ, ಶಾಪ್ಸ್ ಇದೆ. ಆರಾಮಾಗಿ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಡೈಲಿ ಯೂಸೇಜ್ ಐಟಮ್ ಎಲ್ಲವೂ ಸಹ ಸಿಗ್ಬಿಡುತ್ತೆ ಸರ್. ಮತ್ತೆ ಲೀಗಲ್ ಏನಿದೆ ಸರ್ ಇದು ಯಾವ ತರ? ಸರ್, ಲೀಗಲ್ ವೈಸ್ ಬಂದ್ರೆ ಸರ್ ನೀವೇ ಅರ್ಥ ಮಾಡ್ಕೊಳ್ಳಿ, ಏಕಾತ ನ್ಯಾಷನಲೈಸ್ಡ್ ಬ್ಯಾಂಕ್ ಲೋನ್ ಕೊಡ್ತಾರೆ ಅಂದ್ರೆ ಪ್ರಾಪರ್ಟಿ ಕ್ಲಿಯರ್ ಸರ್ ಇದು. ಹೌದು, ಮತ್ತೆ ಏನ್ ಅಪ್ರೂವ್ಡ್ ಇದೆ ಸರ್? ಸರ್, ಇದು ಬಂದ್ಬಿಟ್ಟು ನಿಮಗೆ BMICP ಅಪ್ರೂವ್ಡ್ ಇಂಡಿವಿಜುವಲ್ ಏಕಾತ ಸರ್, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. BMICP ಅಂದ್ರೆ ಸರ್ BMICP ಫುಲ್ ಫಾರ್ಮ್ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಯೋಜನಾ ಕಾರಿಡಾರ್ ಪ್ರದೇಶ ಅಂತ ಬರುತ್ತೆ ಸರ್ ನಿಮಗೆ. ಓಕೆ ಗೆಳೆಯರೆ, ನಿಮಗೆ ಲೀಗಲ್ ಆಗಿರುತ್ತೆ. ನ್ಯಾಷನಲ್ ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಾಗಿರ್ಬೋದು ಯಾವ ತರ ಲೀಗಲ್ ಇದೆ, ಯಾವ ತರ ಡಾಕ್ಯುಮೆಂಟ್ಸ್ ಇದೆ ಅಂತ. ಸೊ ತುಂಬಾ ಬೆಸ್ಟ್ ಆಗಿರುತ್ತೆ. ಆಲ್ರೆಡಿ ತುಂಬಾ ಜನ ಬುಕಿಂಗ್ ಸ್ಟಾರ್ಟ್ ಆಗಿದೆ ಅಲ್ವಾ? ತುಂಬಾ ಜನ ಬುಕಿಂಗ್ ಅನ್ನೋದಕ್ಕಿಂತ ಆಕ್ಚುಲಿ ಆಲ್ರೆಡಿ ಅಗ್ರಿಮೆಂಟ್ ಆಗೋಗಿದೆ ಸರ್. ಅಗ್ರಿಮೆಂಟ್ ಆಗೋಗಿದೆ, ಆಲ್ಮೋಸ್ಟ್ ಮನೆ ಕಟ್ಟೋಕು ಸ್ವಲ್ಪ ಜನ ರೆಡಿ ಇದ್ದಾರೆ ಸರ್. ನಿಮಗೆ ಕನ್ಸ್ಟ್ರಕ್ಷನ್ ವೈಸ್ ನೀವು ನೋಡ್ತಿದ್ದೀರಾ ಸರ್, ಈ ಮಂತ್ ಒಳಗಡೆ ನಿಮ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಗುತ್ತೆ ಸರ್ ನಿಮಗೆ. ಓಕೆ ಗೆಳೆಯರೆ, ನೀವು ಸಹ ಬೇಗನೆ ಕಾಲ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಕಳಿಸ್ತಾರೆ ಸರ್. ಲೇಔಟ್ ಅಂತೂ ಎಲ್ಲ ನೋಡಿದ್ವಿ, ತುಂಬಾ ಬೆಸ್ಟ್ ಆಗಿದೆ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? ಪ್ರೈಸ್ ವಿಚಾರಕ್ಕೆ ಬಂದ್ರೆ ಸರ್, ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಲೊಕೇಶನ್ ಅಲ್ಲಿ ಕೊಡ್ತಿದೀವಿ. ನಿಮಗೆ ಸುತ್ತಮುತ್ತ ಸರ್ ನಮ್ಗಿನ ಯಾರು ಕಮ್ಮಿ ಕೊಟ್ಟು ನಿಮಗೆ ಹೋಗ್ತಾ 8,000 ಇದೆ, ಅದಕ್ಕಿಂತ ಮುಂದೆ 10,000 ಇದೆ ಅಕ್ಕಪಕ್ಕ ಎಲ್ಲ. ಓಕೆ, ಯಾಕಂದ್ರೆ ಎಂಟ್ಲೆ ಮೈಲಿ ಹತ್ರ ಎಲ್ಲರಿಗೂ ಗೊತ್ತು ಸರ್, ಆಲ್ರೆಡಿ 8,000 10,000 ಮಿನಿಮಮ್ ಮಾಡ್ತಾ ಇದ್ದಾರೆ. ನೀವೇನ್ ಸರ್ ಒಂದು 7,500 ಆತರ ಕೊಡ್ತೀರಾ? ಇಲ್ಲ ಸರ್, ಅದಕ್ಕಿಂತ ಕಮ್ಮಿ ಇದೆ ಸರ್. ಅದಕ್ಕಿಂತ ಕಡಿಮೆ ಎಷ್ಟು ಕೊಡ್ತೀರಾ ಸರ್? 6,899 ರೂಪಾಯಿ ಇದೆ ಸರ್ ಪರ್ ಸ್ಕ್ವೇರ್ ಫೀಟ್. ಓನ್ಲಿ 6,899. ಯಾಕೆ ಸರ್ ಈ ತರ ಕಮ್ಮಿ ಕೊಡ್ತಾ ಇದ್ದೀರಾ ಸರ್? ಇಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಬ್ರೋಕರೇಜ್ ಇಲ್ಲ, ಡೈರೆಕ್ಟ್ ಓನರ್ ಥ್ರೂ ಕಸ್ಟಮರ್ ಸಿಗ್ತಾರೆ ಸರ್ ಇಲ್ಲಿ. ಓಕೆ, ಸೊ ಅದಕ್ಕೆ ಇಷ್ಟು ಕಡಿಮೆ. ಮತ್ತೆ ಆಫರ್ ಏನಾದ್ರು ಇದೆ ನಮ್ಮ ವಿಡಿಯೋ ನೋಡಿ ಬಂದವರಿಗೆ? ಖಂಡಿತ ಸರ್, ನಿಮ್ಮ ವಿಡಿಯೋ ನೋಡಿ ಬಂದವರಿಗೆ ಫಾರ್ ಸ್ಕ್ವೇರ್ ಫೀಟ್ಗೆ 99 ರೂಪಾಯಿ ಡಿಸ್ಕೌಂಟ್ ಇದೆ ಸರ್ ನಿಮಗೆ. 99 ರೂಪಾಯಿ ಡಿಸ್ಕೌಂಟ್? ಹೌದು ಸರ್. ಸೂಪರ್. ಅಂದ್ರೆ ಟೋಟಲ್ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಸರ್ ಅದು? ಸರ್ 1,20,000 ರೂಪೀಸ್ ಸರ್. ಸೂಪರ್. ನೋಡಿ 1,20,000 ಡಿಸ್ಕೌಂಟ್ ಸಿಗುತ್ತೆ. ನಮ್ಮ ವಿಡಿಯೋ ನೋಡಿ ಬಂದು ಇವ್ರಿಗೆ ಇನ್ಫಾರ್ಮ್ ಮಾಡಿ ಸಾಕು. ಫ್ಲಾಟ್ 1,20,000 ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಯಾವುದೇ ಬುಕಿಂಗ್ ಮಾಡಿದ್ರು ಏನು ಪ್ರೊಸೆಸ್ ಇರುತ್ತೆ? ಬುಕಿಂಗ್ ಪ್ರೊಸೆಸ್ ಸರ್, ಬುಕಿಂಗ್ ಪ್ರೊಸೆಸ್ ಏನಂದ್ರೆ ಅವ್ರಿಗೆ ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಇಷ್ಟೊತ್ತು ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಸೆಲೆಕ್ಟ್ ಮಾಡ್ಕೊಂಡು ಮಿನಿಮಮ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಇಬ್ಬರ ಹತ್ರ ಲಾಯರ್ ಹತ್ರ ಚೆಕ್ ಮಾಡಿ, ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಸರ್, ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅಥವಾ ಮೂವ್ ಮಾಡೋದು. ಲೋನ್ ಎಷ್ಟು ಪರ್ಸೆಂಟ್ ಆಗುತ್ತೆ ಸರ್? 70 to 80% ವರೆಗೂ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್ ನಿಮಗೆ. ಓಕೆ, ಈಸಿಲಿ ಲೋನ್ ಮೂಲಕ ಸರ್ ತಗೊಳ್ಬಹುದು. ಖಂಡಿತ ಸರ್. ಓಕೆ ಸರ್. ಸೊ ನೀವು ಸದ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಳ್ಬಹುದು. ಡೈರೆಕ್ಟ್ ಓನರ್ ಇಂದ ಇದೆ, ಯಾವುದು ಮಿಡಲ್ ಮ್ಯಾನ್ ಇಲ್ಲ. ಮೇನ್ ಆಗಿ ಅದು ನೀವು ನೆನಪಿಟ್ಟು
ಇಟ್ಕೊಳ್ಳಿ. ತುಂಬ ಜನ ನಿಮಗೆ ಬ್ರೋಕರ್ ಆಗಿರ್ಬೋದು, ಮಿಡಲ್ ಮ್ಯಾನ್ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ. ಆದರೆ ಡೈರೆಕ್ಟ್ ಓನರ್ಸಿಂದ ನಿಮಗೆ ಮೊದಲ ಬಾರಿಗೆ ಈ ಥರ ಲೇಔಟನ್ನು ತೋರಿಸ್ತಾ ಇದ್ದೇವೆ. ಸರ್ ಎನಿ ಟೈಮ್ ಬಂದರೂ ನೀವು ಇಲ್ಲೇ ಇರ್ತೀರಲ್ವಾ ಸರ್? ಸರ್ ನಮ್ಮ ಟೀಮ್ ಡೈಲಿ ಇರುತ್ತೆ ಸರ್, ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತಾರೆ, ಓನರ್ಸ್ ಲೇಔಟ್ ಆಗಿರುತ್ತೆ. ನಿಮ್ಮ ಬಿಟ್ಟು ಯಾರು ಬೇರೆಯವರು ಯಾರು ಇಲ್ಲ ಸರ್, ನಾವೇನೆ ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್.